ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಾನಿಲ್ಲಿ 2 ತರಹ ಕೋಡುಬಳೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಮಸಾಲೆ ಕೋಡುಬಳೆ, ಸೆಕೆಂಡ್ ಒನ್ ಖಾರದ ಕೋಡುಬಳೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ? ಹಾಗಾದರೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಪೂನು ಮನೆ ತುಪ್ಪ ತಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಮೊಸರು ತಗೊಂಡಿದ್ದೀನಿ. 1 ಬೌಲು ಚಿರೋಟಿ ರವೆ, ಸ್ವಲ್ಪ ತೆಂಗಿನ ತುರಿ, ಖಾರಕ್ಕೆ ಒಂದೇ ಒಂದು ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಿಂಗು, ಸ್ವಲ್ಪ ಶುಂಠಿ, ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ನಾನು ಮಸಾಲೆ ಕೋಡುಬಳೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತಗೊಂಡಿರುವಂತಹ ಚಿರೋಟಿ ರವೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾಗುವವರೆಗೆ ಚಿಕ್ಕ ಜಾರಿಗೆ ತೆಂಗಿನ ತುರಿ, ಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ಕೂಡ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಸಾಕು. ನಾವು ತಗೊಂಡಿರುವಂತಹ ತುಪ್ಪ ಏನಿದೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇವಾಗ ರವೆ ತಣ್ಣಗಾಗಿದೆ. ಇದಕ್ಕೆ ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ರವೆ ತುಪ್ಪ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ರವೆ ತುಪ್ಪದ ಜೊತೆಗೆ ಹೊಂದ್ಕೊಂಡಾದ್ಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ಕಲಿಸ್ಕೊತಾ ಇದ್ದೀನಿ. ಅದನ್ನು ಕಲಿಸ್ಕೊಂಡಾದ್ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಇಷ್ಟನ್ನು ಕೂಡ ಹಾಕೊಂಡ್ಮೇಲೆ ನೋಡಿಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ತೆಳು ಮಾಡ್ಕೋಬಾರ್ದು. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡಬೇಕು. ಕೋಡುಬಳೆ ಬೇಯಿಸೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕೊಂಡು ಸಾಕು. ಇವಾಗ ಬಿಸಿ ಆಗಿದೆ. ನಾನಿವಾಗ ಕೈಯಲ್ಲೇ ಕೋಡುಬಳೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯೂ ಕೂಡ ಮಾಡ್ಕೋಬೋದು ಕೈಯಲ್ಲೇ. ಕೈಯಲ್ಲೇ ಆಲ್ಮೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ಅದಕ್ಕೆ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇನ್ನೊಂದಾಗಿ ಬಿಟ್ಕೋಬೇಕು. ನಾನು ಇವಾಗ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಬೇಕಾದರೆ ಕೋಡುಬಳೆಯನ್ನು ಫಸ್ಟೇ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸಾರಿ ನೀವು ಬಿಟ್ಕೋಬೋದು. ಇಲ್ಲ ಅಂತಂದರೆ ಕೈಯಲ್ಲೂ ಕೂಡ ಡೈರೆಕ್ಟಾಗಿ ಮಾಡಿ ಬಿಟ್ಕೋಬೋದು. ಯುವರ್ ಚಾಯ್ಸ್. ಕೈಯಲ್ಲೇ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬಿಟ್ಟಿದ್ದೀನಿ. ಇವಾಗ ಬೇಯ್ತಾ ಇದೆ ಕೋಡುಬಳೆ. ನೋಡ್ತಾ ಇದ್ದೀರಲ್ಲ. ಬೇಳೆಯನ್ನು ಬೇಯಿಸ್ಕೋಬೇಕಾದ್ರೆ ಒಂದೇ ಪ್ರಮಾಣದಲ್ಲಿ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ. ಜಾಸ್ತಿ ಬೇಯಿಸ್ಬಿಟ್ರೆ ಅದು ಟೇಸ್ಟ್ ಬೇರೆ ಥರ ಇರುತ್ತೆ. ಅಂದರೆ ಸೀರೋಗೋ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೆಂಪು ಅದಕ್ಕೆ ಬಂದಿದೆ ಅನ್ನೋ ಹಾಗೆ ರೌಂಡಿಗೆ ಕೋಡುಬಳೆನ ನೀವು ರೆಡಿ ಮಾಡಿ ಇಟ್ಕೋಬೇಡಿ. ನೋಡ್ತಾ ಇದ್ದೀರಲ್ಲ, ನೋಡಿ ಯಾವ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಅಂತ. ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮು ಟೀ ಕಾಫಿ ಜೊತೆಗೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ವೆರಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರುತ್ತೆ. ಮಸಾಲೆ ಕೋಡುಬಳೆ ಹೇಗೆ ಮಾಡೋದು ಅಂತ ನೋಡಿದ್ರಿ. ಇವಾಗ ಖಾರದ ಕೋಡುಬಳೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ 1 ಕಪ್ಪು ಚಿರೋಟಿ ರವೆನ ತಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತಳ್ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 5 ರಿಂದ 6 ತಳ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಚಿಕ್ಕ ಬೌಲಿನ ಅಳತೆಯಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. ಹಾಗೆ ಅದೇ ಅಳತೆಯಲ್ಲಿ ಹುರಿಗಡಲೆ ಇಷ್ಟನ್ನು ಕೂಡ ಹಾಕಿ ನೀರು ಹಾಕ್ತೀನಿ. ಹಾಗೆ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿಯಾಗಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನುಣ್ಣಿಗೆ ಪುಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಾವು ತಗೊಂಡಿರುವಂತಹ ರವೆ, ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಕೈಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ 2 ರಿಂದ 3 ಸ್ಪೂನು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ರವೆ ಮತ್ತು ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಕು ಅಂತಂದರೆ ನೀವು ಸ್ವಲ್ಪ ಅರಿಶಿಣ ಹಾಕ್ಕೋಬೋದು.
ಕಲರಿಗೆ ಅಷ್ಟೇ, ಇಲ್ಲ ಅಂತಂದರೆ ಇಲ್ಲ. ಅರಿಶಿಣ ಪುಡಿನ ಹಾಕೊಂಡ್ಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿರ್ತೀನಿ ಪೌಡ್ರನ್ನ ಎಲ್ಲನೂ ಕೂಡ ಹಾಕ್ಕೊಂಡು ಬೇಕಾದಲ್ಲಿ ಜೀರಿಗೆ ಅಥವಾ ಬಿಳಿ ಎಳ್ಳು, ಓಂಕಾಳು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾವು ಹೇಗೆ ಚಪಾತಿ ಹಿಟ್ಟಿಗೆ ನಾವು ರೆಡಿ ಮಾಡ್ಕೋತೀವಿ ಆ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು, ಇಲ್ಲಾಂತಂದರೆ ತೆಳು ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಇದನ್ನು ಒಂದು 10ರಿಂದ 15 ನಿಮಿಷದವರೆಗೆ ಹಾಗೆ ಬಿಟ್ಬಿಡಿ. ಇವಾಗ ರೆಡಿಯಾಗಿದೆ, 15 ನಿಮಿಷ ಆಗಿದೆ, ಚೆನ್ನಾಗಿ ನಿಂತಿದೆ. ಇವಾಗ ನಾನು ಯಾವ ರೀತಿ ರೋಲ್ ಮಾಡ್ಕೋತಾ ಇದ್ದೀನಿ ಆ ರೀತಿಯಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇವಾಗ ಎಣ್ಣೆ ಕಾದಿರೋ ಎಣ್ಣೆಗೆ ಇವಾಗ ನಾನು ಏನು ರೋಲ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದೊಂದಾಗಿ ಇವಾಗ ಬಿಡ್ತಾ ಇದ್ದೀನಿ. ಇದ್ದೀರಲ್ವಾ ನಾನು ಯಾವ ರೀತಿ ಕೋಡುಬೇಳೆ ಬಿಡ್ತಾ ಇದ್ದೀನಿ ಅಂತ. ಸೊ ಈ ರೀತಿಯಾಗಿ ಬಾಣಲಿ ತುಂಬ ಕೋಡುಬೇಳೆನ ಬಿಟ್ಕೊಂಡಾಗಿದೆ. ಇವಾಗ ಒಂದೇ ಹದಕ್ಕೆ ಸರಿ ಸಮವಾಗಿ ಕೋಡುಬೇಳೆನ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಕೋಡುಬೇಳೆ ಬೆಂದಾಗಿದೆ, ಒಂದೊಂದಾಗಿ ಇವಾಗ ಎತ್ಕೋತಾ ಇದ್ದೀನಿ ಬೆಂದಿರೋಂತಹ ಕೋಡುಬೇಳೆ ಎಲ್ಲನೂ ಕೂಡ. ಸೊ ನೋಡಿದ್ರಲ್ಲ ಯಾವ ರೀತಿ ಖಾರದ ಕೋಡುಬೇಳೆ ಮಾಡೋದು ಅಂತ, ಎಷ್ಟು ಈಸಿಯಾಗಿತ್ತು ಅಲ್ವಾ. ವೆರಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕೋಡುಬೇಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೂ ಕೂಡ ನೋಡ್ತಾ ಇದ್ದರೆ ಈಗಲೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಲ್ವ. ಹಾಗಾದರೆ ಇನ್ಯಾಕೆ ತಡ, ಈ ರೀತಿ ಮೆಥಡಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಲ್ವಾ. ನೋಡಿದ್ರಲ್ಲ ವೀಕ್ಷಕರೇ, ಖಾರದ ಕೋಡುಬೇಳೆ, ಮಸಾಲೆ ಕೋಡುಬೇಳೆ ಯಾವ ರೀತಿ ಮಾಡೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಕೂಡ ಹೀಗೆ ನಮ್ಮ ಚಾನಲ್ನ ವಿಡಿಯೋನ ನೋಡ್ತಾ ಇರಿ, ನಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.